ಹಲೋ ಬಾಸ್. ಏನ್ ಆಟಗಳಾಡ್ತಿದ್ಯಾ? ಇದುವರೆಗೂ ಒಂದೇ ಒಂದು ಅಪ್ಡೇಟ್ ಇಲ್ಲ. ಇನ್ನು ಎಷ್ಟು ದಿನ ಹೀಗೆ ಕಾಲ ಕಳೆಬೇಕಂತ ಮಾಡಿದ್ಯಾ? ನಾನು ಏನ್ ಮಾಡ್ಲಿ ಬಾಸ್, ಆ ಲೀಲಾ ಎಲ್ಲದಕ್ಕೂ ಅಡ್ಡ ಬರ್ತಾಳೆ. ಆ ಲೀಲನ್ ಹಿಂದೆ ಅಭಿ 3 ಹೊತ್ತು ಸುತ್ತುತ್ತಿರ್ತಾನೆ. ಅವರಿಬ್ಬರನ್ನ ದೂರ ಮಾಡಿದ್ರು ಆ ಲೀಲಾ ಮತ್ತೆ ಬಂದು ವಕ್ರಿಸ್ಕೊಂಡಿದ್ದಾಳೆ. ನಿಮಗೆ ಗೊತ್ತಲ್ವಾ ಅಭಿನ ಡೀಲ್ ಮಾಡೋದು ಎಷ್ಟು ಕಷ್ಟ ಅಂತ. ಮೊದಲೇ ಒಂದು ಹದ್ದಿನ ಕಣ್ಣು, ನೋಡ್ತಾನೆ ಇರ್ತಾನೆ. ಅದಕ್ಕೆ ಭಯ ಆಗೋದಿದ್ರೆ ಈ ಕೆಲಸನ ಯಾಕೆ ಒಪ್ಕೋಬೇಕಾಗಿತ್ತು? ನೋಡು, ನೀನು ಅವನ ಹೆಂಡತಿಯಾಗಿ ಆ ಸಾಮ್ರಾಜ್ಯದಲ್ಲಿ ಕೂತ್ಕೋಬೇಕು ಅಂತ ನಿನ್ನ ಕಳಿಸಿರೋದು. ನಿನ್ನ ಯೋಗ್ಯತೆಗೆ ಅವನ ಜೊತೆ ಪೂಜೆಗೆ ಕೂರಕ್ಕಾಗ್ಲಿಲ್ಲ, ಇನ್ನು ಅವನ ಹೆಂಡತಿಯಾಗಿ ಆ ಜಾಗದಲ್ಲಿ ಕೂರಕ್ಕಾಗತ್ತಾ? ಇಲ್ಲ ಬಾಸ್, ನಾನೆಲ್ಲ ನೋಡ್ಕೋತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ನನಗೆ ಟೈಮ್ ಕೊಡೋದು ಮಾತ್ರ ಗೊತ್ತು, ಆದ್ರೆ ನಾನಾಗೆ ತೆಗಿಯೋ ಪ್ರಾಣನ ವಾಪಸ್ ಕೊಟ್ಟು ಗೊತ್ತಿಲ್ಲ. ನನ್ನ ಮುಂದಿನ ಪ್ಲಾನ್ ಏನಿದೆ ಅದು ಇವತ್ತೇ ಆಗ್ಬೇಕು. ಇಲ್ಲ ಅಂದ್ರೆ ಗೊತ್ತು ಬಾಸ್, ಗೊತ್ತು. ನಾನು ನೋಡ್ಕೋತೀನಿ. ನಾನಿಲ್ಲಿ ಸಾಯ್ತಾ ಇದ್ದೀನಿ, ಇವನಿಗೆ ವಾರ್ನಿಂಗ್ ಕೊಡೋ ಚಟ. ಅಭಿ ಒಂದೇ ಒಂದ್ಸಲ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಅಫಿಷಿಯಲ್ ಆಗಿ ನಾನು ಆ ಜಾಗದಲ್ಲಿ ಕೂರಲಿ, ಆಮೇಲಿದೆ ಆಟ. ಮೊದಲು ಬಾಸ್ ಹೇಳ್ದಂಗೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಏನು ಮಾಡಲಿ? ಅತ್ತೆ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನನ್ನೇನು ಕೇಳಬೇಡ ಸರ್, ನನ್ನೇನು ಕೇಳಬೇಡ. ಅತ್ತೆ ಪ್ಲೀಸ್ ಅಳು ನಿಲ್ಲಿಸಿ ಅತ್ತೆ, ಪ್ಲೀಸ್ ಅಳು ನಿಲ್ಲಿಸಿ. ಹೇಗೆ ನಿಲ್ಲಿಸ್ಲಿ ಸರು, ಹೇಗೆ ನಿಲ್ಲಿಸ್ಲಿ? ನನ್ನ ಮನಸ್ಸಲ್ಲಿರೋ ನೋವು ಕಣ್ಣೀರಾಗಿ ಆಚೆ ಬರ್ತಿದೆ. ಅಂಥ ನೋವು ಏನಿದೆ ಅತ್ತೆ? ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ನನಗೆ ಬರೀ ಅತ್ತೆ ಅಲ್ಲ, ನನ್ನ ಅಮ್ಮ ಇದ್ದ ಹಾಗೆ. ನಿಮ್ಮ ಮಗು ಹತ್ರ ನೀವು ನೋವು ಹೇಳ್ಕೊಳ್ಳೋದಿಲ್ವಾ? ಅಮ್ಮನ ಎತ್ತೆಲೇ ನಿನ್ನಜ್ಜಿ. ನಾನು ಯಾವ ಸೀಮೆ ಅಮ್ಮನೇ ನಿಂಗೆ? ಇನ್ನು ನನ್ನ ಗಂಡ ಸಿಕ್ಕಿ ಮಗು ಆಗಿ ಆಮೇಲೆ ನನ್ನ ಅಮ್ಮ ಆಗೋದು. ಅಷ್ಟರೊಳಗೆ ಇಡೀ ಸಾಮ್ರಾಜ್ಯನ ನುಂಗಿ ಹಾಕಿರ್ತೀನಿ. ಅಮ್ಮ ಅಂತೆ ಅಮ್ಮ. ಈ ಮನೆ ನುಂಗಕ್ಕೆ ಬಂದಿರೋ ಗುಮ್ಮ ಕಣೆ ನಾನು, ಗುಮ್ಮ. ಬೇಡ ಸರು, ಬೇಡ. ನನ್ನ ಮನಸ್ಸಲ್ಲಿರೋ ನೋವು ನನ್ನ ಜೊತೆಲೇ ಮಣ್ಣಾಗ್ಬಿಡ್ಲಿ. ಆ ನೋವು ಅನ್ನೋದು ಬೆಂಕಿ ಇದ್ದಾಗೆ, ಅದು ಹತ್ರ ಬರೋರ್ನೆಲ್ಲ ಸುಡ್ತಾ ಹೋಗುತ್ತೆ. ಅದನ್ನು ಕಣ್ಣೀರಲ್ಲಿ ಮಾತ್ರ ಆರಿಸೋದಕ್ಕೆ ಸಾಧ್ಯ. ಅತ್ತೆ, ನನ್ನ ಸ್ವಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ನನಗೆ ತಾಯಿಗಿಂತ ಜಾಸ್ತಿ. ನೀವತ್ರ ನನಗೂ ಅಳು ಬರುತ್ತೆ ಅತ್ತೆ. ನೀವು ಈ ಮನೆಗೆ ಬರೋದಕ್ಕೂ ಮುಂಚೆ ಅದು ಎಷ್ಟು ಸಲ ನಿಮ್ಮ ಜಪ ಮಾಡಿದ್ದೀನೋ ನಿಮಗದ್ರ ಅಂದಾಜೇ ಇಲ್ಲ. ನೀವತ್ರ ಇಡೀ ಮನೆನೇ ಅಳುತ್ತೆ ಅತ್ತೆ. ಪ್ಲೀಸ್ ಅದೇನಿದೆಯೋ ಅದು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನ್ಸಿನ ಭಾರನೂ ಕಡಿಮೆ ಆಗತ್ತೆ. ನೋಡಿ ಸರು, ನೀನು ನನ್ನನ್ನು ತಾಯಿ ಥರ ಅಂತ ಹೇಳ್ತಿದ್ಯಾ, ಅದಕ್ಕೆ ನಾನು ಈ ವಿಷಯನ ನಿನಗೆ ಹೇಳ್ತಿದ್ದೀನಿ. ಆದರೆ ಈ ಸತ್ಯನ ನೀನು ಯಾರಿಗೂ ಹೇಳಬಾರ್ದು. ನೀವು ಮೊದಲು ಹೇಳಿ ಅತ್ತೆ. ಸರು, ಅವತ್ತು ನೀನೇನೋ ಹೇಳಿಬಿಟ್ಟೆ. ನೀವು ಅಭಿಗೆ ಹತ್ರ ಇದ್ದಷ್ಟು, ಅವನ ಜೊತೆ ಉಳ್ಕೊಳ್ಳೋಕೆ ಶುರು ಮಾಡಿದಷ್ಟು ನೀವು ಅವನಿಗೆ ಹತ್ರ ಆಗ್ಬೋದು ಅಂತ. ಆದರೆ ನಾನು ಅದನ್ನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಅದಾಗಲೇ ಇಲ್ಲ ಸರು. ನಾನು ಏನು ಮಾಡಲಿ? ನನ್ನ ಜೀವನ ಹೀಗಾಗೋಯ್ತಲ್ಲ. ನನ್ನ ಅಂತರಾತ್ಮ ಪ್ರತಿದಿನ ನನ್ನನ್ನು ಕೇಳುತ್ತೆ, ನೀವಿಬ್ರು ಗಂಡ ಹೆಂಡತಿ ಯಾಕೆ ಇಷ್ಟು ದೂರ ಇದ್ದೀರಾ ಅಂತ. ನಾನು ಏನು ಉತ್ತರ ಕೊಡಲಿ? ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅವತ್ತು ಹಾಗಂದೆ. ಆದರೆ ಅದು ಯಾಕೆ ಸರಿ ಹೋಗ್ತಿಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ನೀವು ಏಜೆ ಒಂದಾಗೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಯಾವ ವ್ರತ ಬೇಕಾದರೂ ಮಾಡ್ತೀನಿ. ಬೇಕಿದ್ರೆ ಒಂದೇ ಹೊತ್ತು ಊಟ ಮಾಡಿ ವಾರ ಇಡೀ ಉಪವಾಸ ಇರ್ತೀನಿ. ಮಂಡಿ ಕಾಲಲ್ಲಿ ಬೆಟ್ಟ ಹತ್ತು ಹತ್ತುತ್ತೀನಿ. ಕೈಯಲ್ಲಿ ಕರ್ಪೂರ ದೀಪ ಹಚ್ಚು ಹಚ್ತೀನಿ.
ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಪ್ಲೀಸ್ ಅತ್ತೆ, ನೀವು ಅಳ್ಬೇಡಿ. ನಿನ್ನ ಕೇಳ್ತಾ ಇರೋದು. ಎಷ್ಟಾಯ್ತು ಲೆಕ್ಕ ಕೊಡು. ಕರೆಕ್ಟಾಗಿ ಲೆಕ್ಕ ಕೊಡ್ತೀನಿ, ಪದೇ ಪದೇ ಕೇಳಬಾರ್ದು. ಓಕೆ ಸರಿ ಹೇಳು. ಪಕ್ಕದ ಬೀದಿ ಕಾರ್ನರ್ ಅಲ್ಲಿರೋ ಬೇಕರಿಲಿ 1850 ರೂಪಾಯಿ. ಅದು ಬಿಟ್ಟರೆ ಅದರ ಆಪೋಸಿಟ್ ಅಲ್ಲಿರೋ ಇಸ್ತ್ರಿ ಅಂಗಡಿಯಲ್ಲಿ 986 ರೂಪಾಯಿ. ಅದಾದ್ಮೇಲೆ ನನ್ನ ಫ್ರೆಂಡ್ ಹತ್ರ ಒಂದು 5775 ರೂಪಾಯಿ ತಗೊಂಡಿದ್ದೆ. ಅದು ಬಿಟ್ಟರೆ ನನ್ನ ಗಾಡಿದು EMI 2600. ಟೋಟಲಿ ಆ ಕಡೆ ಈ ಕಡೆ ಅದು ಇದು ಅಂತ ಒಂದು 20,000 ಇರ್ಬೋದು. ಇದೆಲ್ಲ ನಂಗೆ ತೀರ್ಸಕ್ಕಾಗಿಲ್ಲ ಅಂತಲ್ಲ, ತೀರ್ಸಕ್ಕೆ ಟೈಮ್ ಇಲ್ಲ ಅಂತ ಅಷ್ಟೇ. ನಿಂಗಿನ್ ತಲೆ ಕೆಟ್ಟಿದ್ಯಾ? ಕೆಡೋದಕ್ಕೆ ಕೂದಲು ಇದ್ರೆ ತಾನೆ, ಇರೋ ಕೂದಲೆಲ್ಲ ಉದುರೋಗ್ತಿದೆ, ಇದ್ರೆ ಕೆಡಬಹುದಿತ್ತೇನೋ. ರೀ, ನಾನ್ ಕೇಳ್ತಿರೋದು ನಿಮ್ಮ ಅಕೌಂಟಲ್ಲಿ ಎಷ್ಟು ಸಾಲ ಇದೆ ಅನ್ನೋ ಲೆಕ್ಕ ಅಲ್ಲ. ನೀವು ನನ್ನ ದಿನದಲ್ಲಿ ಎಷ್ಟು ಸಲ ನೆನ್ಪು ಮಾಡ್ಕೋತೀರಾ, ಎಷ್ಟು ಸಲ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋ ಲೆಕ್ಕ. ಈ ಥರದ್ದು ಒಂದು ಲೆಕ್ಕ ಬರುತ್ತೆ ಅಂತ ನಮ್ಮ ಗಣಿತ ಟೀಚರ್ ನಂಗೆ ಹೇಳಲೇ ಇಲ್ಲ. ಹಾ, ಕೇಳಿರಲ್ಲ. ಆದ್ರೆ ಇವಾಗ ನಿಂಗೆ ಲವರ್ ಇದ್ದಾಳೆ ತಾನೆ, ನನ್ನ ಲವ್ ಮಾಡ್ತಿದ್ಯಾ ತಾನೆ, ಅದಕ್ಕೆ ಎಕ್ಸ್ಟ್ರಾ ಆಡ್ ಆಗಿದೆ. ಹೇಳು, ನನ್ನ ದಿನದಲ್ಲಿ ಎಷ್ಟು ಸಲ ನೆನ್ಪು ಮಾಡ್ಕೋತೀಯ? ಈ ತರ ನೆನಪು ಮಾಡ್ಕೊಳ್ಳೋದನ್ನೆಲ್ಲ ಲೆಕ್ಕ ಇಡುವಷ್ಟು ಪುರ್ಸೊತ್ತಿಲ್ಲ ಬೇಬಿ, ಪ್ಲೀಸ್ ಅರ್ಥ ಮಾಡ್ಕೋ. ಯಾಕೆ ನಾನ್ ನೆನ್ಪಿಡಲ್ವಾ? ಹಾ, ಹುಡುಗಿರ್ ಮಾತ್ರ ಇದೆಲ್ಲ ಮಾಡ್ಬೇಕಾ? ನಿಮ್ಮಂತ ಹುಡುಗರು ಶೋಕಿಗೆ ಹೊರಗಡೆ ತಿರ್ಗಾಡ್ಕೊಂಡಿದ್ರೆ ಮಾತ್ರ ಸಾಲುತ್ತೆ ಅನ್ಕೊಂಡಿದ್ದೀರಾ ಅಲ್ವಾ? ನಾನ್ ನಿಮ್ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡ್ತೀನಿ ಗೊತ್ತೇನ್ರಿ? ಇವತ್ ನಿಮ್ ಬಗ್ಗೆ 926 ಸಲ ಯೋಚನೆ ಮಾಡಿದ್ದೀನಿ. ಅಷ್ಟು ಸಲ ನೆನಪು ಮಾಡ್ಕೊಂಡ್ರು ನಾನು ಏನು ಅಂತ ನಿಂಗೆ ಅರ್ಥನೇ ಆಗ್ಲಿಲ್ವಾ ಬೇಬಿ? ಇವಾಗ ನೀವೆಷ್ಟು ಸಲ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಯಾವ ಇವೆಲ್ಲ ಎಲ್ಲಿಂದ ಬರ್ತಿರೋ ನೀವೆಲ್ಲ? ಇದನ್ನೆಲ್ಲ ಎಲ್ಲಿಂದ ಲೆಕ್ಕ ಇಡಕ್ಕಾಗತ್ತೆ? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ. ನೆನಪಾಯ್ತು ಬೇಬಿ, ನಾನು ನಿನ್ನನ್ನು ಪ್ರತಿದಿನ 2223 ಟೈಮ್ಸ್ ನೆನಪು ಮಾಡ್ಕೋತೀನಿ ಬೇಬಿ. ಡೌ ಮಾಡಬೇಡ. ಹುಡುಗರ್ಗೆ ಪ್ರತಿ ದಿವಸ 6000 ಥಾಟ್ಗಳು ಬರ್ತವೆ. ಅದರಲ್ಲೂ ನಮ್ಮ ಕರ್ನಾಟಕದ ಹುಡುಗರಿಗೆ ಅರ್ಧ ಥಾಟ್ಸು RCB ಕಪ್ ಯಾವಾಗ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ಅದ್ ಬಿಟ್ರೆ 500 ಥಾಟ್ಸು ಊಟ ತಿಂಡಿ ಅವ್ರು ಓಡಾಡೋ ಜಾಗಗಳ ಬಗ್ಗೆ ಇರುತ್ತೆ. ಇನ್ನೊಂದು 500 ಥಾಟ್ಸ್ ಬೈಕು ಕಾರು. 1000 ಥಾಟ್ಸು ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಇರುತ್ತೆ. ಇನ್ನೊಂದು 500 ಥಾಟ್ಸು ಅವ್ರ ಫ್ರೆಂಡು, ಅವ್ರು ಮಾಡಿರೋ ಸಾಲ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಇರುತ್ತೆ. ಕೊನೆಗೆ ಏನಾದ್ರೂ ಥಾಟ್ಸ್ ಅಲ್ಲಿ ಅವಕಾಶ ಇದ್ರೆ ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾರೆ. ಇದನ್ನೆಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನೀನು 7223 ಸರಿ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸುಳ್ಳು ಹೇಳ್ತೀಯಾ? ರೂಪಾ, ನಾನು ನಿನ್ನನ್ನು ಸಖಿ ಅನ್ಕೊಂಡಿದ್ದೆ, ಆದ್ರೆ ನೀನು ಆಕಾಶ ಕರ್ಕೊಂಡೋಗಿ ಬಾನನ ಮುಡಿಸಿ ಕರ್ಕೊಂಡು ಬರೋ ಗಗನ ಸಖಿ ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ಮೇಲಿಂದ ಪ್ರತಿದಿನ 3000 ಥಾಟ್ ನಿನಗೆ, 3000 ಥಾಟ್ RCBಗೆ. ಓಕೆ? ನೋಡು, ದಿನದಲ್ಲಿ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನನ್ನ ಬಿಟ್ಟು ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ಯೋ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹುಷಾರ್. ನಾರಿ ಮುನಿದರೆ ಮಾರಿ ಅನ್ನೋದನ್ನ ತೆಗೆದು ನಾರಿ ಮುನಿದರೆ ಪರಾರಿ ಅಂತ ಚೇಂಜ್ ಮಾಡಿಬಿಡ್ಬೇಕು. ಈ ಓಲ್ಡ್ ಎಮೋಷ್ನಲ್ TV ಡ್ರಾಮಾ ತರಬೇಡ ನನ್ನ ಮುಂದೆ. ನಾನು 1% ಪರ್ಫಾರ್ಮೆನ್ಸ್ ಕೊಡ್ತಿರೋದಕ್ಕೆ ನಿನ್ನ ಕಣ್ಣಲ್ಲಿ ನೀರು ಹಾಗೆ ಕಿತ್ಕೊಂಡು ಬರ್ತಿದ್ಯಲ್ಲ, ಇನ್ನು 100% ಕೊಟ್ಟರೆ ಒಡೀಸೆ ಪಾಪ. ಆದರೂ ನಿನ್ನ ನಿಜವಾದ ಅಂತರದ ಮೇಲೆ ಇಟ್ಟಿರೋ ಲವ್ ನೋಡಿ ನಾನು ಫಿದಾ ಆಗೋದೆ ಕಣೆ, ಫಿದಾ ಆಗೋದೆ. ಏನು ಮಾಡಲಿ ಸರು, ಎಷ್ಟೇ ಪ್ರಯತ್ನ ಪಟ್ಟರು ಅಭಿ ಮನಸ್ಸನ್ನ ಗೆಲ್ಲೋಕ್ಕಾಗ್ತಾನೆ ಇಲ್ಲ ಸರು. ಅದಕ್ಕೆ ಆ ಲೀಲಾನು ಅಡ್ಡ ಬರ್ತಿದ್ದಾಳೆ ಅಂತ ಅನಿಸುತ್ತೆ. ಅದು ಕೋಇನ್ಸಿಡೆನ್ಸು ಆಗಿರ್ಬೋದು. ಅತ್ತೆ, ಪ್ಲೀಸ್ ನೀವು ಅವಳನ್ನ ವಹಿಸ್ಕೊಂಡು ಬರಬೇಡಿ. ಕೋಇನ್ಸಿಡೆನ್ಸು ಅಲ್ಲ, ಏನೂ ಅಲ್ಲ. ನಾನು ಅವತ್ತೇ ನಿಮಗೆ ಹೇಳಿದ್ದೆ, ಲೀಲಾ ಏಜೆ ಮೇಲೆ ಕಣ್ಣಿಟ್ಟಿದ್ದಾಳೆ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ. ಆದರೆ ಅವಳು ಮನೆ ಬಿಟ್ಟು ಹೋದ್ಲಲ್ಲ ಅಂತ ನಾನು ಖುಷಿ ಪಟ್ಟೆ. ಅವಾಗ ಏಜೇನು ನಿಮ್ಮ ಜೊತೆ ಚೆನ್ನಾಗೇ ಇದ್ರು. ಆದರೆ ಪಿಶಾಚಿ ಮತ್ತೆ ವಾಪಸ್ ಬಂದ್ಲು, ಎಲ್ಲ ಹಾಳಾಗೋಯ್ತು. ಇರಲಿ ಬಿಡು ಸರು, ನಾನು ಪಡ್ಕೊಂಬಂದಿದ್ದೆ ಇಷ್ಟು ಅನಿಸುತ್ತೆ. ಅದು ಯಾವುದೋ ಒಂದು ಹಾಡಿದೆಯಲ್ಲ, ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ಆ ಥರ ಅಭಿ ಹೆಸರನ್ನ
ಹಣೆಯಲ್ಲಂತೂ ಬರ್ಕೊಳಕ್ಕಾಗಲಿಲ್ಲ. ನನ್ನ ಹಾರ್ಟಲ್ಲಾದರೂ ಕೊರೆದು ಸಾಯೋವರೆಗೂ ಅವ್ರ ನೆನಪಲ್ಲೇ ಉಳ್ಕೊಂಡ್ಬಿಡ್ತೀನಿ. ಅತ್ತೆ ಪ್ಲೀಸ್, ನೀವು ಸಾಯೋ ಮಾತೆಲ್ಲ ಆಡಬೇಡಿ. ನಾನು ನಿಮಗೆ ಮಾತು ಕೊಡ್ತೀನಿ. ನಾನು ಚಿಕ್ಕವಳೆ ಆಗಿರ್ಬೋದು, ಆದರೆ ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ, ನಿಮ್ಮನ್ನ ಜನ ಒಂದು ಮಾಡ್ತೀನಿ. ಪಾಪ ನೀವು ಅಮಾಯಕರು, ನಿಮಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಗೊತ್ತೇ ಆಗಲ್ಲ. ಹಾಲಿಗೂ ಸುಣ್ಣದ ನೀರಿಗೂ ವ್ಯತ್ಯಾಸನೇ ಗೊತ್ತಾಗದೇ ಇರೋಷ್ಟು ಮುಗ್ಧರು ನೀವು. ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಆತ, ಆ ಲೀಲಾ ನಿಮಗೆ ಶತ್ರು. ಬರೀ ನಿಮ್ಮ ಪಾಲಿಗೆ ಅಷ್ಟೇ ಅಲ್ಲ, ಈ ಇಡೀ ಮನೆಗೆ ಅವಳು ಶತ್ರು. ನನ್ನಿಂದ ಏನು ಸಾಧ್ಯನೋ ನಾನು ಅದನ್ನು ಮಾಡ್ತೀನಿ. ಅಯ್ಯಯ್ಯೋ ಬೇಡ ಸರು, ನೀನು ಲೀಲನ ಮೇಲೆ ಕೋಪಕ್ಕೆ ಅಭಿ ಹತ್ರ ಹೋಗಿ ಆಮೇಲೆ ಏನೇನೋ ಹೇಳ್ಬಿಟ್ಯಾ. ಪಾಪ ಮೊದಲೇ ಅವನು ಸೂಕ್ಷ್ಮ ಮನಸ್ಸಿರೋನು, ಏನು ನೋವಾದರೂ ತಡ್ಕೊಳ್ಳಲ್ಲ. ನನಗೆಷ್ಟೇ ನೋವಾದರೂ ನಾನು ತಡ್ಕೋತೀನಿ, ನನಗಿದೆಲ್ಲ ಅಭ್ಯಾಸ ಇದೆ. ಆದರೆ ನೀನೇನೇನೋ ನಿರ್ಧಾರ ತೊಗೊಂಡ್ಬಿಡ್ಬೇಡಮ್ಮ. ಕರೆಕ್ಟ್, ಈ ವಿಷಯನ ನಾನು ಏಜೆ ಹತ್ರ ಮಾತಾಡಬೇಕು. ಸರಿಯತ್ತೆ, ನೀವು ಅಳಬೇಡಿ, ನಾನಿದ್ದೀನಿ, ನಾನು ಎಲ್ಲ ನೋಡ್ಕೋತೀನಿ. ಆ ಲೀಲನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಸರು ಸರು ಹೋಗೆಲೇ ಹೋಗೆ, ಒಂದು ಮಾಡಿಸ್ತಾಳಂತೆ ಒಂದು. ನನ್ನ ಅಭಿನ ಒಂದು ಮಾಡಿಸೋದಕ್ಕೆ ನೀನು ಯಾವಳೆ? ನಾನು ಹೇಗೆಲ್ಲ ಕುಣಿಸ್ತೀನೋ ಹಾಗೆಲ್ಲ ಕುಣಿಯೋದಷ್ಟೇ ನಿಮ್ಮ ಕೆಲಸ. ಈಗ ದಾಳನ ಒಂದೊಂದೇ ಬಿಡ್ತಾ ಇದ್ದೀನಿ, ಕಾಯಿ ಹಣ್ಣಾಗಬೇಕಷ್ಟೆ. ಇನ್ನು ಸ್ವಲ್ಪ ದಿನ ಮನೆಯವರೆಲ್ಲರ ದೃಷ್ಟಿಲ್ಲೂ ಲೀಲಾ ಕೆಟ್ಟವಳಾಗ್ತಾಳೆ. ನಾನು ಅಮಾಯಕಿ ಥರ ಅಭಿನ ನನ್ನ ವಶ ಮಾಡ್ಕೋತೀನಿ. ವೆರಿ ಸಿಂಪಲ್. ದುರ್ಗ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಕೆಲಸ ಮುಗಿಸ್ಕೊಂಡು ಬೇಗ ಬರಬೇಕು ತಾನೆ. ನಾನು ಅವಳ ಹತ್ರ ಮಾತಾಡಬೇಕು, ಸಾರಿ ಕೇಳಬೇಕು. ಛೇ, ಬೇಡಾಗಿದ್ದ ಟೈಮಲ್ಲಿ ಬಂದ್ಬಿಡ್ತಾಳೆ, ಬೇಕಾಗಿರೋ ಟೈಮಲ್ಲಿ ಬರಲ್ಲ. ಏ ಬೇಬಿ, ಏನು ಮಾಡ್ತಿದ್ಯಾ ಬಾಗ್ಲ ಹತ್ರ ನಿಂತ್ಕೊಂಡು? ಏನಾದರೂ ಆರ್ಡರ್ ಮಾಡಿದ್ಯಾ? ಇಲ್ಲ. ಇಲ್ಲಿ ಹೇಳು, ನಾನು ಆರ್ಡರ್ ಮಾಡಿದ್ದೀನಿ, ಅದಕ್ಕೆ ಬಂದೆ. ಕತ್ಲಲ್ಲಿ ಕಪ್ಕ ನಡ್ಕಾಕೊಂಡು ಏನಜ್ಜಿ ನೀವು? ತೆಗೀರಿ. ನೀವೇನು ಆರ್ಡರ್ ಮಾಡಿದ್ದೀರಾ? ಹೌದು, ಅದು ಯೋಗ ಮಾಡೋಕ್ಕೆ ಒಳ್ಳೆ ಡ್ರೆಸ್ ಇರಲಿಲ್ಲ ಕಣೆ, ಅದನ್ನು ಆರ್ಡರ್ ಮಾಡಿದ್ದೆ. ಯಾರಾದರೂ ಬಂದ್ರಾ? ಇಲ್ಲ, ಯಾರೂ ಬಂದಿಲ್ಲ. ಓ ನೋ, ಮತ್ತಿವಾಗ ಹೇಗೆ ಯೋಗ ಮಾಡಲಿ ನಾನು? ಒಂಥರ ಕಂಫರ್ಟ್ ಅಂತಾನೆ ಅನ್ಸಲ್ಲ ಕಣೆ. ಟೆಲ್ ಮಿ ಯಂಗ್ ಲೇಡಿ, ನೀನು ಯಾರಿಗೋಸ್ಕರ ಕಾಯ್ತಾ ಇದ್ದೀಯಾ? ಅಜ್ಜಿ, ನಾನು ದುರ್ಗನ್ಗೋಸ್ಕರ ಕಾಯ್ತಾ ಇದ್ದೀನಿ. ದುರ್ಗನ್ಗೋಸ್ಕರ ಕಾಯ್ತಾ ಇದೀಯಾ? ಅವಳು ಆಫೀಸ್ ಕೆಲಸ ಅಂತ ಎಲ್ಲ ಹೊರಗೆ ಹೋಗಿದ್ದಾಳಂತಲ್ಲಮ್ಮ. ಆದರೆ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದಾಳೆ? ಕೆಲಸ ಮುಗಿದ ತಕ್ಷಣ ಬೇಗ ಬರಬೇಕು ತಾನೆ. ಅವಳು ಮೊದಲು ಸುಮಾರು ಸತಿ ಹೀಗೆಲ್ಲ ಹೋಗಿದ್ದಾಳೆ ಕಣೆ, ಆದರೆ ಹಾಗೆಲ್ಲ ಬೇಗ ಮನೆಗೆ ಬರ್ತಿದ್ಲು. ಇವತ್ತು ಯಾಕೋ ತಡ ಆಗಿರಬೇಕು. ಬರ್ತಾಳೆ ಬಿಡು. ಅಜ್ಜಿ, ಆದರೆ ನಾನು ದುರ್ಗ ಹತ್ರ ಮಾತಾಡಲೇಬೇಕು. ಹುಚ್ಚು ಹುಡುಗಿ, 70+ ಮುದುಕಿ ನಾನು, ನಾನೇ ಅಪ್ಡೇಟ್ ಆಗಿದ್ದೀನಿ. ನೀನು ಈಗಿನ ಕಾಲದ ಹುಡುಗಿ, ಅಪ್ಡೇಟೇ ಆಗಿಲ್ವಲ್ಲ. ಕೈಯಲ್ಲಿ ಮೊಬೈಲ್ ಇದೆ ತಾನೆ? ಹ್ಞೂ. ದುರ್ಗಾ ನಂಬರ್ ಇದೆ ತಾನೆ? ಫೋನ್ ಮಾಡು, ವಿಡಿಯೋ ಕಾಲಲ್ಲಿ ಇಬ್ರು ಮಾತಾಡಿ. ಅದು ಕರೆಕ್ಟೇ, ಆದರೆ ಅಜ್ಜಿ, ನಾನು ದುರ್ಗ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು. ಮೊದಲು ಅವಳು ಫೋನ್ ಮಾಡಿ ಕೇಳು ಯಾವಾಗ ಬರ್ತೀಯ ಅಂತ. ಅವಳು ಬಂದ್ಮೇಲೆ ಮಾತಾಡು. ಇಲ್ಲ ಹೋದ್ರೆ ಅವಳು ಬರೋವರೆಗೂ ಇಲ್ಲೇ ಕಾಯ್ತಾ ನಿಂತಿರ್ಬೇಕಾಗುತ್ತಷ್ಟೇ. ಅಯ್ಯೋ ಹೌದಲ್ವಾ, ಸರಿ ಬಿಡಿ, ನಾನು ನೋಡ್ಕೋತೀನಿ. ಅಜ್ಜಿ, ನೀವು ಹುಷಾರಾಯ್ತಾ? ಹಂಗೇನೇ ಆಗಿದೆ. ಅಲ್ಲ, ಮನೇಲಿ ಇದ್ಕೊಂಡು ಕಪ್ ಕನ್ನಡಕ ಹಾಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದೀರಲ್ಲ, ಮಿಸ್ ಆಗಿ ಅಕ್ಕಪಕ್ಕದ ಮನೆಗೆ ಹೋಗ್ಬಿಟ್ರೆ ಕಷ್ಟ. ನೋಡು. ಸರಿ ಸರಿ, ತಗೊಳ್ಳಿ. ಏ ಲೀಲಾ,
ನಾನೇನು ಕಣ್ಣಿಗೆ ಆಪರೇಷನ್ ಮಾಡಿಸ್ಕೊಂಡು ಮನೇಲಿ ಕಪ್ ಕನ್ನಡಕ ಹಾಕೊಂಡು ತಿರುಗ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಯಾ? ಇದು ನನ್ನ ಸ್ಟೈಲ್ ಕಣೆ, ಹೊಸ ಸ್ಟೈಲು. ನೀನು ವಾಪಸ್ ಈ ಮನೆಗೆ ಬಂದಮೇಲೆ ನನಗೆ ಯೂತ್ ಫೀಲ್ ಆಗ್ತಾ ಇದೆ. ನಾ ಇನ್ಮೇಲೆ ಹೀಗೇನೆ. ಹೋ ನೀನು ಮಾತ್ರ ಲೀಲಾ 2.2 ಆಗ್ಬೋದು, ನಾನು ಅಜ್ಜಿ 2.2 ಆಗ್ಬಾರ್ದಾ? ಜಿಕ್ ಜಿಕ್ ಜಿಕ್. ಆದರೂ ದುರ್ಗಾ ಸುಧಾರಿಸ್ಕೊಂಡ್ಲು. ಅವಳಾಗೆ ಬಂದು ರಾಮ್ ಲೀಲಾ ಒಂದಾಗಬೇಕು ಅಂತಂದ್ಲು. ಈಗ ನೀನು ದುರ್ಗಾ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದೀಯ. ಇದಲ್ವಾ ಒಳ್ಳೆ ಕಾಲ ಅಂತಂದ್ರೆ? ನಮ್ಮನೆ ಮತ್ತೆ ಮೊದಲಿನ ಥರನೇ ಆಗ್ತಿದೆ ಅನಿಸುತ್ತೆ. ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಏರೋಬಿಕ್ಸು ಯೋಗ ಮಾಡ್ಕೊಂಡು ಖುಷಿಯಾಗಿರ್ಬೋದು. ಹಾಂ ರೀ, ಹೌದು. ನೀವು ಟೈಮ್ಗೆ ಸರಿಯಾಗಿ ಊಟ ಮಾಡಿ ಆಯ್ತಾ? ಅಕ್ಕ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ರೀ, ಒಂದು ನಿಮಿಷ ರೀ, ಆಮೇಲೆ ಮಾಡ್ತೀನಿ. ಹೇಳು ಸರು. ನಾನು ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಈ ಮನೆ ಸೊಸೆ ಯಾರು? ನಾನು ನೇರವಾಗಿ ಉತ್ತರ ಕೊಡ್ತೀನಿ. ಆ ಉತ್ತರ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಲೀಲಾನೇ ಅಂತ ಉತ್ತರ ಕೊಡ್ತೀರಾ, ಆದರೆ ನೀವು ಕೊಡೋ ಉತ್ತರ ತಪ್ಪು ತಪ್ಪು ತಪ್ಪು. ಆ ಉತ್ತರನ ಯಾರೂ ಒಪ್ಪೋದಿಲ್ಲ. ನೀವು ಒಪ್ಬೋದು, ಇಲ್ಲ ಆ ಲೀಲಾ ಬಕೆಟ್ ಹಿಡಿತಾರಲ್ಲ ಅವ್ರುಗಳೆಲ್ಲ ಒಪ್ಬೋದು. ಆದರೆ ಸೊಸೈಟಿ ಪ್ರಕಾರ ಅಂತರ ಅತ್ತೆನೇ ಈ ಮನೆ ಸೊಸೆ. ಇವಾಗ ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಈ ಮನೆ ಸೊಸೆ ಯಾರು? ಏಜೆ ಹೆಂಡತಿ ಯಾರು? ಲಕ್ಷ ಸಲ ಕೇಳಿದ್ರು ನಂದು ಒಂದೇ ಉತ್ತರ. ಈ ಮನೆಗಾಗ್ಲಿ ಏಜೆಗಾಗ್ಲಿ ಯಜಮಾನಿ ಅಂದರೆ ಅದು ಲೀಲಾ ಅತ್ತೆ ಮಾತ್ರ. ನಾನು ಕೇಳಿದಕ್ಕಾದರೂ ನೀವು ಸರಿಯಾಗಿ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡೆ, ಆದರೆ ನೀವು ಬದಲಾಗೋದಿಲ್ಲ. ಒಂದು ಹೆಣ್ಣು ಕಣ್ಣೀರು ಹಾಕ್ಕೊಂಡು ಅಷ್ಟು ನೋವು ಅನುಭವಿಸ್ತಿದ್ರೆ ನಿಮಗೆ ಖುಷಿ ಸಿಗ್ತಿದೆಯಾ ಅಕ್ಕ? ಯಾರಿಗೇ ಆಗಲಿ ಅನ್ಯಾಯ ಮಾಡಬಾರ್ದು. ನೀನು ಮಾತು ಹೇಳ್ತಿದ್ಯಾ ಸರು? ಯಾಕೆ ಹಳೇದನ್ನು ಮರ್ತ್ಬಿಟ್ಯಾ? ನೀನು ದುರ್ಗಾಕ್ಕ ಸರ್ಕೊಂಡು ಲೀಲಾ ಅತ್ತೆಗೆ ಅದೆಷ್ಟು ಅನ್ಯಾಯ ಮಾಡಿದ್ದೀರಾ ಅನ್ನೋದನ್ನು ನೆನಪಿಸ್ಲಾ? ಅಥವಾ ನೆನಪಾಗತ್ತಾ? ಅಕಸ್ಮಾತ್ ನೆನಪಾದರೆ ಅದು ಸತ್ಯನ ಸುಳ್ಳ ಅಂತ ನನ್ನ ಹತ್ರ ಬಂದು ಕೇಳು. ಆಗ ನಾನು ನಿಮ್ಮ ಜೊತೆ ಇದ್ದೆ. ದೇವ್ರ ದೊಡ್ಡವನು, ನನ್ನ ಪುಣ್ಯ ಚೆನ್ನಾಗಿತ್ತು. ಲೀಲಾ ಅತ್ತೆ ನನ್ನ ಕೈ ಹಿಡ್ಕೊಂಡು ಜೀವನ ಅಂದರೆ ಏನು, ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಟ್ರು. ಇತ್ತೀಚೆಗೆ ದುರ್ಗಾಕ್ಕ ಒಳ್ಳೆ ದಾರಿಯಲ್ಲಿ ಬರ್ತಿದ್ದಾರೆ ಅಂತ ನನಗನ್ನಿಸ್ತಿದೆ, ಆದರೆ ಗ್ಯಾರಂಟಿ ಇಲ್ಲ. ಬಟ್ ನೀನು ಮಾತ್ರ ತಪ್ಪು ದಾರಿನಲ್ಲೇ ಇದೆಯಾ. ಇದ್ಕೊಂಡು ಈ ಕಡೆ ಬಂದರೆ ನಿನಗೆ ಒಳ್ಳೇದು. ಏನು ವ್ಯವಹಾರ ಮಾಡ್ತಿದ್ದೀರಾ ನನ್ನ ಜೊತೆ? ಇದು ಸಂಬಂಧ ಅಕ್ಕ, ಬಿಸ್ನೆಸ್ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಆಗೋದಕ್ಕೆ. ಇಲ್ಲಿ ಸತ್ಯ ಮಾತ್ರ ವರ್ಕ್ ಆಗೋದು. ಲೀಲಾ ಏಜೇನ ಕದ್ದು ಮದುವೆ ಆಗಿ ಬಂದವಳು. ಅವಳು ಏನೇ ನಡೆಸಿದ್ರು ಅದೆಲ್ಲ ಗಾಳಿನ ಕೂತ್ಕೊಂಡು ಹೊಟ್ಟೋಗತ್ತೆ. ಆದರೆ ಅಂತರ ಅತ್ತೆ ಹಾಗಲ್ಲ. ಅಗ್ನಿ ಸಾಕ್ಷಿಯಾಗಿ ಎಲ್ರೂ ಒಪ್ಪಿಸಿ ಏಜೇನ ಮದುವೆ ಆಗಿ ಸಂಸಾರ ಮಾಡಿದ ಜೀವ. ಈ ಮನೆ ಮೇಲೆ ನಮ್ ಎಲ್ರಿಗಿಂತ ಜಾಸ್ತಿ, 1000 ಪಟ್ಟು ಜಾಸ್ತಿ ಅವರಿಗೆ ಹಕ್ಕಿರೋದು. ಅದಕ್ಕೆ ಈ ಮನೆಗೆ ಏಜೆಗೆ ಅವರೇ ಯಜಮಾನಿ. ನೀನು ಅನ್ಕೊಂತಾನೆ ಇರು, ಆಗೋದು ಹಾಗೆ ಆಗತ್ತೆ. ನಾನು ನಿನ್ನ ಉರ್ಕೊಂಡು ತಲೆ ಕೆಡ್ಸ್ಕೊಳಲ್ಲ. ನನ್ನ ಮಾತು ಕೇಳಿ ಅಕ್ಕ, ನಾನು ಎಲ್ಲರೂ ಒಳ್ಳೇದಕ್ಕೆ ಹೇಳ್ತಿರೋದು. ಸಾಧ್ಯ ಆದರೆ ಲೀಲಾನ ಏಜೆ ಮತ್ತು ಅಂತರ ಅತ್ತೆ ಮಧ್ಯೆ ಹೋಗೋದು ತಡೀರಿ. ಓಡೋ ಜಿಂಕೆನ ಹಿಡಿಬೋದು, ಆದರೆ ಹರಿತಿರೋ ಪ್ರವಾಹನ ಹಿಡಿಯಕ್ಕಾಗತ್ತಾ? ಲೀಲಾ ಅತ್ತೆ ಪ್ರವಾಹ ಇದ್ದಾಗೆ. ಬೇಕಾದ್ರೆ ಒಂದ್ಸಲಿ ಕೈ ಇಟ್ಟು ನೋಡು, ನಿನ್ನನ್ನು ಸೇರಿಸಿ ಕೊಚ್ಕೊಂಡು ಹೊರಟೋಗ್ತಾರೆ. ಬೇಕಾದ್ರೆ ಟ್ರೈ ಮಾಡು, ಇಟ್ಸ್ ಫ್ರೀ. ಒಳ್ಳೆ ಮಾತಲ್ಲಿ ಹೇಳೋದಕ್ಕೆ ಬಂದರೆ ನನ್ನ ಮೇಲೆ ಸವಾರಿ ಮಾಡ್ತೀರಾ? ಸರಿ ಆಯಿತು, ನೀವು ಒಪ್ಪಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೂ ಟ್ರೈ ಮಾಡಬೇಕು ಅಂತ ಮಾಡಿದೆ. ಈಗ ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರನೇ ಹೇಳ್ತೀನಿ. ಅದು ಏನಾದರೂ ಸರಿ. ಇನ್ನು ಕೆಲವ್ರಿಗೆ ಬುದ್ಧಿನೇ ಬಂದಿಲ್ಲ. ಹಲೋ ರೀ. ಅಜ್ಜಿ ಏನೋ ದುರ್ಗಾ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ರು. ಆದ್ರೆ ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬರಲಿಲ್ಲ?
ನನ್ನನ್ನು ಆಟ ಆಡಿಸ್ಬೇಕು ಅಂತ ಬೇಕಂತ ಈ ಥರ ಮಾಡ್ತಿದ್ದಾಳ, ಅಥವಾ ನನ್ನ ನಂಬ್ಸಕ್ಕೆ ಹೊಸ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾಳ? ಇಲ್ಲ ಇಲ್ಲ ಇಲ್ಲ, ದುರ್ಗಾ ಈ ಥರ ಎಲ್ಲ ಮಾಡಲ್ಲ. ಅವಳಿಗೆ ಪ್ರೊಫೆಷ್ನಲ್ ಎಥಿಕ್ಸ್ ಅಂತ ಇದೆ. ಆಫೀಸ್ ವಿಷಯದಲ್ಲಿ ಈ ಥರ ಚೀಪ್ ಗೇಮ್ ಎಲ್ಲ ಅವಳು ಪ್ಲೇ ಮಾಡಲ್ಲ. ಅವಳು ಒಂಥರ ಈ ಮನೆಗೆ ಏಜೆ ಪ್ರತಿರೂಪ. ಸುಳ್ಳೆಲ್ಲ ಹೇಳ್ಕೊಂಡು ಚೀಪ್ ಗೇಮ್ ಆಡಲ್ಲ ಅವಳು. ಆದರೆ ಇಷ್ಟೊತ್ತಾದರೂ ಬರಲಿಲ್ಲ, ಎಲ್ಲಿ ಹೋಗಿದ್ದಾಳೆ? ನಾನು ದುರ್ಗಾ ಹತ್ರ ಅರ್ಜೆಂಟಾಗಿ ಮಾತಾಡಲೇಬೇಕು. ಅಜ್ಜಿ ಹೇಳ್ದಾಗೆ ಕಾಲ್ ಮಾಡಿಬಿಡ್ಲಾ? ಬೇಡ ಬೇಡ ಬೇಡ, ಅವಳು ಮಾತಾಡಿದ ತಕ್ಷಣ ನಂಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಅಷ್ಟು ಕೆಟ್ಟದಾಗ ಅವಳ ಹತ್ರ ನಡ್ಕೊಂಡಿದ್ದೀನಿ. ಹಾಂ, ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಅವಳು ರಿಪ್ಲೈ ಮಾಡಿದ್ರೆ ಕಾಲ್ ಮಾಡಿ ಮಾತಾಡ್ತೀನಿ. ಕರೆಕ್ಟ್.